ಚುನಾವಣೆ ಪ್ರಚಾರಕ್ಕೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ರಿ ಸರ್? ಒಳ್ಳೆ ಕೆಲಸ ಪ್ರಚಾರ ಆಗ್ಬಾರ್ದು. ಅದು ನಮಗೆ ಗೊತ್ತು, ದೇವ್ರಿಗೆ ಗೊತ್ತು. ಅದು ಬಿಜೆಪಿ ಅಂದ್ರೆ ಸುಳ್ಳು. ಗೋ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾಗೆಲ್ಲ ಸುಳ್ಳು. ನಾವು ಗೋಶಾಲ ಮಾಡಿದ್ವಿ. ಒಂದು ಮುಸ್ಲಿಮ್ಸ್ ಆಗಿ ಒಂದು ಗೋಗಳು ನಮ್ಮ ಇದರಲ್ಲಿ ಇಲ್ಲ. ಏನಪ್ಪ ಅಂದ್ರೆ ಚಿಹ್ನೆ ಹಡಗು. ಇದು ಮುಳುಗೋ ಹಡಗು ಅಲ್ಲ. ಇದು ಆಲ್ರೆಡಿ ಮುಳುಗಿಸಿದ್ರೆ ಏನಪ್ಪ ಅಂದ್ರೆ ಅವ್ರು ತೊಗೊಂಬಂದು ದಂಡಿಗೆ ಹಚ್ಚೋದು ನಮ್ದು ಹಡಗು. ಈ ಹಡಗಿಗೆ ಈ ಮೊಳೆ ಹೊಡೆಯೋರು ಇದ್ದೇ ಇರ್ತಾರೆ. ಸೊ ಅವ್ರನ್ನ ಹೆಂಗ್ ಮೇಂಟೈನ್ ಮಾಡ್ತಾರೆ? ಅದ್ರ ಮುಚ್ಚೋರು ನಮ್ಮ ಕಡೆ ಇದ್ದಾರೆ. ಹೋಲ್ ಹಾಕಿದ ತಕ್ಷಣ ಮುಚ್ಚೋರು ಇದ್ದಾರೆ ನಮ್ಮ ಕಡೆ. ನಮ್ಗೆ ಕಷ್ಟ ಇತ್ತಂದ್ರೆ ನಾವು MLA ಮನೆ ಮುಂದೆ ಇರಬೇಕು, MP ಮನೆ ಮುಂದೆ ಇರಬೇಕು, ಮತ್ತು ಅಲಿಬೇಕು, ಮತ್ತು ಭ್ರಷ್ಟಾಚಾರ ಮೇಲೆ. ಬಟ್ ನೀವು ಕೈ ಹಾಕಿರ್ತಕ್ಕಂಥದ್ದು ಹೆಬ್ಜೇನಿನ ಒಂದು ಗೂಡಿಗೆ. ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವ್ರಿಗೆ ಮುಖ್ಯಮಂತ್ರಿ ಅವರ ಸಪೋರ್ಟ್ ಇದೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರೋದಾದ್ರೆ ನರೇಂದ್ರ ಮೋದಿಜಿಯವರ ಕೃಪಾ ಕಟಾಕ್ಷ ಇದೆ. ನಿಮಗೆ ಸಪೋರ್ಟ್ ಯಾರಿದ್ದಾರೆ ಸರ್? ಜನಗಳ ಸಪೋರ್ಟ್ ಇದ್ರೆ ನಾವು ಏನಾದರೂ ಮಾಡ್ಬೋದು. ಅವ್ರ ಜುಟ್ಟನ್ನು ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ಅವರು 18-18.5 ಲಕ್ಷ ಜನ ಮತದಾರರು ಇದ್ದಾರೆ. ಆ ಲೆವೆಲ್ಗೆ ಕಾಂಗ್ರೆಸ್ ಅಂಡ್ BJP ಮಾಡೋ ಲೆವೆಲ್ಗೆ ನಾವು ಬೆಳೆದಿಲ್ಲ. ಮಿನಿಮಮ್ ಅಂದ್ರೆ 20,000-25,000 ಅಂತರಿಂದ ನಾವು ಗೆಲ್ಬೋದು. ನಮಸ್ಕಾರ, ನೀವು ನೋಡ್ತಾ ಇದ್ರಿ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ಬಿ ತೋಟಗೇರ್. ಎಂದಿನಂತೆ ಚುನಾವಣೆ ರಂಗೇರ್ತಾ ಇದೆ. ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಆಲ್ರೆಡಿ ಜನರ ಮುಂದೆ ಇದ್ದಾರೆ, ಮತಯಾಚನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಭಸದಿಂದ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಈ ಒಂದು ಬಿಸಿಲುಗಾಲದಲ್ಲೂ. ನಮ್ಮ ವಿಶೇಷ ಒಂದು ಫೋಕಸ್ ಏನಂತಂದ್ರೆ, ಏನ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಇವತ್ತು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮ ವಿಚಾರಕ್ಕೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಎರಡ್ 2024 ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ಅಂತ ನಿಮ್ಗೆ ಹೇಳಿದೆ. ಪಕ್ಷೇತರ ಅಭ್ಯರ್ಥಿಗಳ ಫೋಕಸ್ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ಪಕ್ಷೇತರ ಅಭ್ಯರ್ಥಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ತಿಳ್ಕೊತಾ ಇದ್ದೀವಿ. ಎಲ್ಲಿದ್ದಾರೆ ಪಕ್ಷೇತರ ಅಭ್ಯರ್ಥಿಗಳು, ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಒಬ್ಬ ಪಕ್ಷೇತರ ಅಭ್ಯರ್ಥಿ ಏನ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ನಮಗೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಎಸ್, ಓ ವೆಲ್, ಸರ್ ನಮಸ್ಕಾರ. ಸರ್ ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸರ್, ಪಕ್ಷೇತರ ಅಭ್ಯರ್ಥಿ ಸರ್. ಇಲ್ಲಿ ಏನ್ ಮಾಡ್ತಾ ಇದ್ರಿ ಸರ್ ನೀವು? ಸ್ವಲ್ಪ ಇನ್ನೊಂದು ಮೈಕ್ ಕೊಡ್ರಪ್ಪ. ಇನ್ನೊಂದು ಮೈಕ್ ಇದೆಲ್ಲ. ಓಕೆ ಓಕೆ, ಮೈಕ್ ಫಿಕ್ಸ್. ಸರ್ ಸರ್ ಹೇಳಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್. ನನ್ನ ಹೆಸರು ಕರೀಂ ಪಾಷಾ ಎಂ ಗಚ್ಚಿನ ಮನಿ ಅಂತ ಹೇಳಿ. ಕರೀಂ ಪಾಷಾ ಗಚ್ಚಿನ ಮನಿ. ಸರ್, ನೀವು ಪಕ್ಷೇತರ ಅಭ್ಯರ್ಥಿ ಆಗಿದ್ರಿ. ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಪಕ್ಷೇತರ ನಿಂತ್ಕೊಂಡಿದ್ರಿ. ಹೌದು. ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದ್ರಿ ತಾವು ಗೊತ್ತಾಗ್ಲಿಲ್ಲ? ಸರ್, ಇದು ನಮ್ದು ಗೋಶಾಲ. ಇದು ಸ್ವಲ್ಪ 2 ನಿಮಿಷ ರೀ, ಕಸ ಹೊಡಿತೀರಿ. ಪರವಾಗಿಲ್ಲ, ಬಸವಣ್ಣನವರು ಅವರ ಮಾತನ್ನ ಪಾಲಿಸ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ರಿ, ನಾವು ತೊಂದರೆ ಕೊಡಲ್ಲ. ಬಟ್ ನಮಗೊಂದು ಕ್ಯೂರಿಯಾಸಿಟಿ ಏನಂತಂದ್ರೆ, ನೀವು ಅಲ್ಲಿ ಪಕ್ಷೇತರ ಅಲ್ಲ, ಆಕ್ಚುಲಿ ರಾಷ್ಟ್ರೀಯ ಪಕ್ಷಗಳಿಂದ ಯಾರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ, ಇವತ್ತವರು ಮನೆಯಲ್ಲಿ ನಾಷ್ಟ ಮಾಡಕ್ ಟೈಮ್ ಇದೆನೋ ಇಲ್ಲೋ ಅಷ್ಟೊಂದು ಪ್ರಚಾರಕ್ಕೆ ಇಳಿದು ಬಿಟ್ಟಿದ್ದಾರೆ. ಹೌದು. ಪ್ರತಿಯೊಬ್ಬರ ಮನೆಗೆ, ಮತದಾರರ ಮನೆಗೆ ಮತ ಓಲೈಕೆಗೋಸ್ಕರ, ಅವರ ಮನಸ್ಸಿನ ಓಲೈಕೆಗೋಸ್ಕರ ಹೋಗಿದ್ದಾರೆ. ಬಟ್ ನೀವೇನ್ ಸರ್ ಇಲ್ಲಿ, ಪ್ಲೀಸ್ ಬರ್ರಿ, ಏನ್ ಮಾಡ್ತಾ ಇದಾರೆ? ಗೋಶಾಲೆ ಮಾಡಿದ್ದಾರೆ. ಓಕೆ ಓಕೆ ಸರ್, ಹೇಳಿ ಸರ್, ಹೇಳಿ. ಸಾರಿ, ನಿಮಗ್ ತೊಂದರೆ ಕೊಡ್ತಾ ಇದೀವಿ ಯಾಕಂದ್ರೆ ಕೆಲಸ ಮಾಡ್ತಿದೀವಲ್ಲ. ವೆಲ್ ವೆಲ್, ಅಲ್ಲ ಸರ್, ಚುನಾವಣೆ ಪ್ರಚಾರಕ್ಕೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ರಿ ಸರ್? ಗೋಶಾಲೆನಾ ಅಥವಾ ನಿಮ್ದು ಸ್ವಂತ ಏನಾದ್ರೂ ಇದೆ? ಸರ್, ಇದು ನಮ್ದು ಗೋಶಾಲೆ ಅಂತ ಹೇಳಿ. ಸರ್, ಎಷ್ಟು ದನಕರುಗಳಿದಾವೆ, ಏನ್ ಕತೆ? ಸರಿ, ಆಲ್ರೆಡಿ ಏನಪ್ಪಾ ಅಂದ್ರೆ ಇಲ್ಲಿ 6 ಇದಾವೆ. 6 1 2 8 ಇದಾವೆ. ಸರ್, ಟೋಟಲ್ ನಮ್ಮ ಏನಪ್ಪಾ ಅಂದ್ರೆ 50 ಇದಾವೆ. 50 ಮತ್ತೆ ಬೇರೆ ಕಡೆ ಒಂದಿದಾವೆ. ಈಗ ಇದು ಕೆಲಸ ಹಿಂದ್ಗಡೆ ಒಂದು ಮಾಡ್ತಾ ಇದೀವಿ, ಫೌಂಡೇಶನ್ ಹಾಕಿದೀವಿ. ಇದು ಸ್ವಲ್ಪ ದೊಡ್ಡದು ಮಾಡ್ಬೇಕಂತ ಮಾಡಿದ್ವಿ. ಅದು ದೊಡ್ಡದಾದ್ಮೇಲೆ ಅವು ಎಲ್ಲೆಲ್ಲಿ ಇಟ್ಟಿದ್ವಲ್ಲ ಅಷ್ಟು ತೊಗೊಂಡು ಏನಪ್ಪಾ ನಾವು ಅಲ್ಲಿ ಹಾಕ್ಬೇಕಂತ ಒಂದ್ ಕಡೆ ಕೂಡಿಸ್ತೀರಿ. ಹೌದು. ಅಲ್ಲ ಸರ್, ನೀವು ಪ್ರಚಾರದ ಬಗ್ಗೆನೇ ತಲೆ ಕೆಡ್ಸ್ಕೊಂತಿಲ್ವಾ ಅಥವಾ ಏನಿದು? ನನಗೆ ಅರ್ಥ ಆಗಿಲ್ಲ, ಒಂಚೂರು ಬಿಡಿಸಿ ಹೇಳಿ. ನಮ್ಮ ಸರ್ ಪ್ರಚಾರ ಸರ್, ಆಮೇಲೆ ಪ್ರಚಾರಗಳನ್ನ ಹೆಂಗಿರ್ತೀರಿ, ಒಳ್ಳೆ ಕೆಲಸ ಪ್ರಚಾರ ಆಗ್ಬಾರ್ದು. ಈಗ ನೀವೇನೋ ಬಂದಿರಿ, ಈಗ ನೀವು ಮೈಕ್ ಏನೋ ಕೊಟ್ಟಿರಿ ಅಂತೇಳಿ ನಾ ಏನಪ್ಪಾ ಅಂದ್ರೆ ಹೇಳ್ತೀನಿ. ಯಾಕಂತೇಳಿ ನನಗೆ ಮೊದ್ಲೇನಪ್ಪಾ ಅಂದ್ರೆ ಕೆಲಸ ಇಂಪಾರ್ಟೆಂಟ್, ಒಳ್ಳೆ ಕೆಲಸಗಳು ಪ್ರಚಾರ ಆಗ್ಬಾರ್ದು. ಅದು ನಮಗ್ ಗೊತ್ತು, ದೇವ್ರಿಗೆ ಗೊತ್ತು. ಅದು ಹೌದಾ, ಆ ಲೆವೆಲ್ ನಲ್ಲಿ ಕೆಲಸ ಮಾಡಿದ್ರು.
ಬಟ್ ಈಗ ನಿಮ್ಗೆ ಹಿಂಗ್ ಇಲ್ಲಿ ಯಾಕೆ ಬಂದ್ರೆ ಸರ್ ನಿಮ್ಗೆ ಯಾರು ಕಳ್ಸಿರ್ಲಿ ಬರಂತ ಸರ್ ಅದು ಏನಂತಂದ್ರೆ ನಮ್ಮ ಕೊಪ್ಪಳ ನ್ಯೂಸ್ ಅಂತ ವೆಬ್ಸೈಟ್ ಚಾನಲ್ ಉದ್ಘಾಟನೆ ಆಗಿದೆ ಹೊಸದಾಗಿ. ಸೊ ಪ್ರತಿಯೊಬ್ಬ ಅಭ್ಯರ್ಥಿಗಳ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಸ್ವತಂತ್ರರಾಗಿ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳು, ಯಾರ್ಯಾರು ಪಕ್ಷೇತರ ಅಭ್ಯರ್ಥಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ನಮ್ಮ ಮತದಾರರು ನೋಡ್ತಾ ಇದಾರೆ. ಆ ಮತದಾರರು ತೋರಿಸ್ಬೇಕು ನಮ್ ಕೆಲಸ. ನಮಗೆ ಇಲ್ಲದ್ರಂತ ನಿಮ್ಗೆ ಯಾರು ಹೇಳಿದ್ರು ಸರ್? ನಿಮ್ಮ ವೆಲ್ ವಿಷಯರ್ ಒಬ್ರು ಹೇಳಿದ್ರು, ಬಟ್ ನೀವು ಇಲ್ಲಿ ಈ ತರ ಮಾಡ್ತಾ ಇರ್ತಾರ ಅಂತ ಹೇಳಿದ್ದಿಲ್ಲ. ನನಗೆ ನೋಡಿ ಆಶ್ಚರ್ಯ ಆಯ್ತು. ಇಲ್ಲ ಕ್ಯಾಮ್ರಾ ಮುಂದೆ ನಿಮ್ಗೇನು ಇದು ಅನಿಸ್ತಾ ಇಲ್ಲ ಹಂಗೆ? ಇಲ್ಲ, ಕ್ಯಾಮ್ರಾ ಏನಪ್ಪ ಅಂತ ಬರ್ತಾ ಹೋಗ್ತದ, ಸಮಸ್ಯೆ ಇಲ್ಲ. ಬಟ್ ಆದ್ರಪ್ಪ ಅಂದ್ರೆ ನಾವಿಲ್ಲಿ ಬೆಳಿಗ್ಗೆ ಕೆಲಸಗಳಪ್ಪ ಅಂದ್ರೆ ಗೋಶಾಲ ಆಕ್ಚುಲಿ ನಾವು ಬಂದಿದ್ದೆ ಗೋದಿಂದ ಏನಪ್ಪ ಅಂದ್ರೆ ನಾವು ಈ ಮಟ್ಟಿಗೆ ಬೆಳೆದಿದ್ವಿ. ಅದು ಒಂದು ಫೀಚರ್ ಅಲ್ಲಿ ಆಗಿತ್ತು. ಬಟ್ ಆದ್ರೆ ಈಗೇನಿದೆ ಅಂದ್ರೆ ಗೋಶಾಲೆ ಫಸ್ಟ್ ಇದಕ್ಕೆಲ್ಲ ಅನ್ನಗಿನ್ನ ಹಾಕಿ ನೀರ್ ಕುಡಿಸಿ ಆಮೇಲೆಪ್ಪ ಮೇವೆಲ್ಲ ಹಾಕಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹೋದ್ರಪ್ಪ ಅಂದ್ರೆ ಕ್ಲೀನ್ ಮಾಡೋರು ಬರ್ತಾರೆ. ಬಟ್ ಆದ್ರೆ ಏನಪ್ಪ ಅಂದ್ರೆ ನಾವ್ ಒಂದ್ಸಲ ಕ್ಲೀನ್ ಮಾಡಿದ್ರೆ ನಮಗೆ ಬೆನಿಫಿಟ್, ಒಂಥರ ಖುಷಿ ಅನಿಸ್ತದ. ಇಷ್ಟು ಮಾಡಿದಕ್ಕೂ ಏನೋ ಒಂದಾಗ್ತದ. ಕೆಲಸ ಬರ್ತೀರಾ 2 ದಿನಕ್ಕೊಮ್ಮೆ? ಇಲ್ಲ, ನನಗೇನಪ್ಪ ಅಂದ್ರೆ 2 ದಿವಸ 3 ದಿವಸಕ್ಕೆ ಏನಪ್ಪ ನನಗೆ ಮನಸ್ಸಿಗೆ ಬೇಜಾರಾದಾಗ ನಾ ಇಲ್ಲೇ ಬರ್ತೀನಿ. ಬಂದೇನಪ್ಪ ಇವ್ರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ, ನೋಡಿ ಸ್ವಲ್ಪ ಏನೋ ಮೈ ಮೇಲೆ ಸ್ವಲ್ಪ ಆಡಿಸಿದ್ರಪ್ಪ ಅಂದ್ರೆ ನಮಗೂ ಏನೋ ಅನುಕೂಲ ಅನಿಸ್ತದ. ಅಲ್ಲ, ಒಂದು ನೀವ್ ಹೇಳಿದ್ರಲ್ಲಿ ಏನೋ ಒಂದು ಫೀಲಿಂಗ್ ಇದೆ. ಹೌದು, ಈ ಬಾಯಿ ಬರ್ತಕ್ಕಂತ ಮನುಷ್ಯನ ಜೊತೆ ನಾವು ಬರೀ 10 ನಿಮಿಷ ಕಳೆದು ಏನೇ ಹೇಳಿ 10 ಮಂದಿ ಹತ್ರ ಹೋಗಿರುತ್ತೆ. ಹೌದು, ಈ ಬಾಯಿ ಬರದೇ ಇರೋ ಮೂಕ ಪ್ರಾಣಿಗಳ ಜೊತೆ ನಾವು ದಿನ ಪೂರ್ತಿ ಕಳೆದ್ರು ನಮ್ಮ ಫೀಲಿಂಗ್ಸ್ ನ ಬಿಟ್ಕೊಡಲ್ಲ ಅಂತ ಖುಷಿ ಅನಿಸ್ತಾ ಇದೆ. ಈ ಅಭ್ಯರ್ಥಿಯನ್ನ ನೋಡಿ, ಪಕ್ಷದ ಅಭ್ಯರ್ಥಿ, ಇವರ ಹೆಸರು ಕರೀಂ ಪಾಷಾ ಎಂ ಗಚ್ಚಿನಮನಿ ಅಂತ ಹೇಳಿ, ಕೊಪ್ಪಳ ಲೋಕಸಭಾ ಕ್ಷೇತ್ರದ 2024ರ ಈಗಿನ ಲೋಕಸಭಾ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದ್ದಾರೆ. ಸರ್ ಹೇಳ್ರಿ. ಅಲ್ಲ ಸರ್, ನೀವು ಈಗ ಕಾಂಗ್ರೆಸ್, ಭಾರತೀಯ ಜನತಾ ಪಕ್ಷ, ಎಂತೆಂತ ದೊಡ್ಡ ದೊಡ್ಡ ಪಕ್ಷದ ಅಭ್ಯರ್ಥಿಗಳು ಇವತ್ತು ಕಣಕ್ಕಿಳಿದಿದ್ದಾರೆ, ಪ್ರಚಾರದಲ್ಲಿದ್ದಾರೆ, ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳನ್ನ ಕರೆಸ್ತಾ ಇದ್ದಾರೆ ಭಾಷಣ ಮಾಡಕ್ಕೆ. ನಿಮ್ಗೇನ್ ಸರ್ ಇಲ್ಲಿದ್ರಿ? ಹೆಂಗ್ ಎಕ್ಸ್ಪೆಕ್ಟೇಷನ್ ಏನು? ಯಾಕೆ ನಿಂತ್ಕೊಂಡ್ರಿ ನೀವು? ನಾಮಿನೇಷನ್ ಆಕ್ಚುಲಿ ನನಗೆ ಪಾಲಿಟಿಕ್ಸ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಏನಪ್ಪ ಅಂದ್ರೆ ಇದು ಸಿಸ್ಟಮ್ಗಳು ಏನಿದೆ ನೋಡ್ರಿ, ಈಗ ನಮ್ದು ಬಿಸ್ನೆಸ್ ಇದೆ, ಎಲ್ಲ ಇದೆ. ಸಿಸ್ಟಮ್ ಏನಪ್ಪ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಬೇಕು. ಒಬ್ಬರ ಕಡೆಯಿಂದ ಚೇಂಜ್ ಆಗೋದಿಲ್ಲ, ಬಟ್ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಹೆಂಗ್ ಪಡ್ಬೇಕಂತ ಹೇಳಿದ್ರೆ, ಈಗ ನೋಡ್ರಿ, ಈಗ ಇವ್ರು ಬಿಜೆಪಿ ಹೇಳ್ತಾರೆ ಬರೇ ಸುಳ್ಳು. ಅವರು ಬಿಜೆಪಿ ಹೇಳಿದ್ರೆ ಸುಳ್ಳು. ಇವ್ರೇನ್ ಹೇಳ್ತಾರೆ, ಇಲ್ಲ ನಾವು ಗೋ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ, ಎಲ್ಲ ಸುಳ್ಳು. ನಾವು ಗೋಶಾಲ ಮಾಡಿದ್ವಿ, ಒಂದು ಮುಸ್ಲಿಮ್ಸ್ ಆಗಿ, ಒಂದು ನಮ್ಮ ಪಾರ್ಟ್ನರ್ ಶ್ರೀ ಜನಾಂಗ ನಾನು ಕೇಳಿಲ್ಲ, ನಿಮ್ಮ ಧರ್ಮ ಅಲ್ಪಸಂಖ್ಯಾತ. ಹೌದು, ಅಲ್ಪಸಂಖ್ಯಾತರು. ಹೌದು. ಹಂಗಾಗಿ ನಾವು ನಮ್ಮ ಫ್ರೆಂಡ್ ಆದ ಕೃಷ್ಣಪ್ಪ ಅಂತೇಳಿ ಶೆಟ್ರ್, ಅವ್ರು ನಮ್ಮ ಪಾರ್ಟ್ನರ್. ಅವ್ರಿಗೆ ಇದು ಒಂದು ಮಾಡ್ಬೇಕಂತ ಆಸೆ ಇತ್ತು. ಅದಕ್ಕೆ ನನಗೂ ಬಹಳ ಚಂದ ಅನಿಸ್ತು ಇದು ಮಾಡ್ಬೇಕು. ಇದು ಯಾಕಂದ್ರೆ ಒಂದು ಗೋಗಳು ನಮ್ ಇದ್ರಲ್ಲಿ ಇಲ್ಲ, ಇಲ್ಲ ಒಂದು ಚಲೋ ಒಂದು ಮಾಡ್ಬೇಕು. ನಮ್ ಬಂದ ದುಡ್ಡದಲ್ಲಿ, ನಮ್ ಬಂದ ಬಿಸ್ನೆಸ್ ನಲ್ಲಿ ಬಂದ ಪ್ರಾಫಿಟ್ ಅಲ್ಲಿ ಒಂದು 20% 30% ಹಾಕಿ ಏನಪ್ಪ ಅಂದ್ರೆ ಗೋಗಳನ್ನ ನಾವು ಮಾಡ್ಬೇಕು ಅಂತೇಳಿ ನಮಗೆ ಬಂದಿದೆ. ಆಮೇಲೆ ಇದರಿಂದ ಏನಪ್ಪ ಲಾಸ್ ಇಲ್ಲ ನಮ್ಗೆ, ಇದರಿಂದ ₹1 ಲಾಸ್ ಇಲ್ಲ. ಬಟ್ ಇದನ್ನ ಯುಟಿಲೈಸ್ ಸರಿ ಮಾಡ್ಬೇಕು. ಇದರದ್ದು ಗೋಮೂತ್ರ ಇದೆ, ಆಮೇಲೆ ಏನಪ್ಪ ಅಂದ್ರೆ ನಿಮ್ಗೆ ಇದ್ರದ್ದು ಸಗಣಿ ಇದೆ. ಇದನ್ನೆಲ್ಲವೂ ನಾವು ಒಂದು ಮಿನಿಮಮ್ ಒಂದು 500 100 ಅಥವಾ 500 ನಾವು ಮಾಡಿದಂದ್ರೆ ನಮಗೆ ಇದರಿಂದ ನಾವು ಬಿಸ್ನೆಸ್ ಮಾಡ್ಬೋದು. ಇವ್ರು ಏನ್ ಮಾಡ್ತಾರೆ, ಕೆಲವು ಜನ ಹೊಲದಾಗ ಇದ್ರು ರೈತರು ನಮಗೆ ಸಾಕಾಗೋದಿಲ್ಲ ಅಂತೇಳಿ ಬೇರೆ ಕಡೆಗಳೆಲ್ಲ ಮಾಡ್ತಿರ್ತಾರೆ. ಯಾರಾದ್ರೂ ಗೋವನ್ನ ಮಾರಬೇಕನ್ನೋರು ಇದ್ರೆ ಅದನ್ನೇನಪ್ಪ ಅಂದ್ರೆ ನೀವು ಫಸ್ಟ್ ನಮಗ್ ಕಾಂಟ್ಯಾಕ್ಟ್ ಮಾಡ್ರಿ. ಶ್ರೀ ವಾಸುದೇವ ಟೌನ್ಶಿಪ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ವಾಸುದೇವ ಟೌನ್ಶಿಪ್ ಪ್ರೈವೇಟ್ ಲಿಮಿಟೆಡ್. ಇದು ನಮ್ದು ಮಾಲೀಕತ್ವದಲ್ಲಿದೆ. ಯಾರಾದ್ರೂ ನಿಮ್ಗೆ ಗೋಗಳನ್ನ ಮಾರಬೇಕು, ನಿಮ್ಗೆ ಸಾಗ ಆಗ್ತಾ ಇಲ್ಲ ಅಂದ್ರೆ ನಮಗ್ ಫೋನ್ ಮಾಡಿದ್ರೆ ನಾವು ಒಂದು ರೇಟ್ ಅವ್ರು ಕೇಳಿದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿ ಕೊಟ್ಟು ನಾವು ತಗೊಂಡ್ಬರ್ತೀವಿ. ನಾವು ತಗೊಂಡ್ಬಂದಿರಬೇಕು ಇಂಥ ರೇಟ್ ನಾವು ಸಾಕ್ತೀವಿ. ಇದು ಸಾಕೋದು ನಿಮ್ಮ ಒಂದು ಹಾಬಿ, ವೈಯಕ್ತಿಕ ಖುಷಿ ಅನಿಸ್ತು. ಇದು ನೋಡಿ ನಮಗೆ ಹೆಮ್ಮೆ ಅನಿಸ್ತು, ಯಾಕಂದ್ರೆ ಗೋಶಾಲೆ ಮಾಡೋದಿದೆ. ಗ್ರೇಟ್. ಅದ್ರ ಜೊತೆಗೆ ಏನ್ ಬಿಸ್ನೆಸ್ ಇದೆ ಸರ್ ತಮ್ಮದು? ಸರ್ ನಮ್ದು ಆಕ್ಚುಲಿ ಏನಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಆಮೇಲೆ ಲೂಬ್ರಿಕೆಂಟ್ ಬಿಸ್ನೆಸ್ ಇದೆ. ಲೂಬ್ರಿಕೆಂಟ್ಸ್ ಬಿಸ್ನೆಸ್ ಇದೆ. ಆಮೇಲೆ ಏನಪ್ಪ ಅಂದ್ರೆ ಒಂದು ಸಣ್ಣ ಪುಟ್ಟ ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತಾ ಇದೀವಿ. ಯಾವುದೇ ಬರಲಿ, ಒಂದು ನಮ್ದು ಬ್ಯಾಂಕ್ ಕೂಡ ಇದೆ. ನೀವು ಮೋಸ್ಟ್ಲಿ ಬಂದಿರೋ ಇಲ್ಲಿ ಗೊತ್ತಿಲ್ಲ. ಬ್ಯಾಂಕ್ ಅಂತ ಹೇಳಿದ್ರೆ ಶ್ರೀ ಸ್ಕೈವೇ ಪತ್ತಿನ ಸೌಹಾರ್ದ ಸಹಕಾರ ನಿಗಮ ಅಂತ ಕೋಆಪರೇಟಿವ್ ಬ್ಯಾಂಕ್ ಮಾಡಿದ್ರ ಸ್ಕೈವೇ. ಏನ್ ಸರ್ ಅದ್ರ ಏನಾದ್ರು? ಸರ್ ಅದ್ರದ್ದು ಏನಂದ್ರೆ ಅದನ್ನ ಕಡು ಬಡವರಿಗೆ, ಈಗೇನು ಫುಟ್ಪಾತ್ ಅಲ್ಲಿ ಇರ್ತಾರೆ ಜನ, ಅವ್ರಿಗೆ 20,000 30,000 ರೂಪಾಯಿ ಎಲ್ಲಿ ಸಿಗೋದಿಲ್ಲ. ಅವ್ರಿಗೆ ಡೈಲಿ ಪಿಗ್ಮಿ ಕಲೆಕ್ಷನ್ ಮಾಡ್ತೀವಿ ನಾವು. ₹100 ಕಲೆಕ್ಷನ್ ಮಾಡ್ತೀವಿ. ₹100 ಅಂತ ಹೇಳಿದ್ರೆ 10,000 ರೂಪಾಯಿ ನಾವು ಲೋನ್ ಕೊಡ್ತೀವಿ ಅವ್ರಿಗೆ. 1,000 ರೂಪಾಯಿ ಮಾಡೋರಿಗೆ 1 ಲಕ್ಷ ಕೊಡ್ತೀವಿ. 1 ಲಕ್ಷ ಮೇಲೆ ನಾವು ಯಾರಿಗೆ ಕೊಡೋದಿಲ್ಲ. 1 ಲಕ್ಷ ಮೇಲೆ ಯಾರಿಗೆ ಕೊಡೋದಿಲ್ಲ. ನಾವು 20,000 30,000 50,000 ಒಂದು ಚಲೋ ಇದ್ರಪ್ಪ ಅಂದ್ರೆ 1 ಲಕ್ಷ ಕೊಡ್ತೀವಿ. ಇದು ಬಡವರಿಗೆ ಮಾತ್ರ. ಅವ್ರ ಟರ್ನ್ ಅವ್ರನ್ನ ನೋಡಿ ಹೇಗಿದೆ ಅಂತ ಕೊಟ್ಟು ಅವ್ರದ್ದೊಂದು ಜೀವನ, ದುಡ್ಡು ಇಲ್ಲದೆ ಏನಪ್ಪ ಅಂದ್ರೆ ಒಂದು ಜೀವನ ಆಗ್ತದೆ, ಬಿಸ್ನೆಸ್ ಆಗ್ತದೆ. ಇಷ್ಟು ಪರ್ಸೆಂಟ್ ಅಂತ ಏನೋ ಬಡ್ಡಿ ಇಲ್ಲ, ಬಡ್ಡಿ ಗಿಡ್ಡಿ ಇಲ್ಲ. ನಾವೇನಪ್ಪ ಅಂದ್ರೆ ಬಂದಾಗ 1 ಲಕ್ಷಕ್ಕೆ 5,000 ತಗೊಂಡಿದ್ದು 6 ತಿಂಗಳ ಟೈಮ್.
6 ತಿಂಗಳ ಟೈಮ್ 6 ತಿಂಗಳ ಅಂತೇಳಿ ಅದರಲ್ಲಿ ಬಂದ 5,000ದಲ್ಲಿ 3,000 ಪಿಗ್ಮಿ ಕಲೆಕ್ಷನ್ ಕೊಡ್ತೀವಿ. ಒಂದು ತಿಂಗಳ 1 ಲಕ್ಷ ಕಲೆಕ್ಷನ್ ಮಾಡಿದ್ರೆ ಅವನಿಗೆ 3,000 ರೂಪಾಯಿ ನಾವು ಏಜೆಂಟ್ ಕೊಡ್ತೀವಿ. ಇನ್ನು 2,000 ಉಳಿತಿದೆ. 2,000ದಲ್ಲಿ ಏನಪ್ಪ ನಮ್ದು ಸ್ಟಾಪ್, ಆಮೇಲೆ ಏನಪ್ಪ ಅಂದ್ರೆ ನಮ್ದಲ್ಲಿ ಎಕ್ಸ್ಪೆಂಡಿಚರ್ ಅನ್ನು ಮಾಡ್ತೀವಿ. ಅಂದ್ರೆ 0% ಇಂಟ್ರೆಸ್ಟ್ ಆಧಾರದ ಮೇಲೆ ಕೊಡ್ತಾ ಇದ್ರಿ ನೀವು. ಕೊಡ್ತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ಅದರಿಂದ ಬ್ಯಾಂಕಿಂದ ಏನಪ್ಪ ಅಂದ್ರೆ ಬಡವರಿಗೆ ಒಂದು ಉದ್ಯೋಗ ಸಿಗ್ತಾ ಇರ್ತದೆ. ಇನ್ನು ಒಂದು ಏನಪ್ಪಾ ಅಂದ್ರೆ ನಮ್ಮ ಕಂಪನಿಯಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉದ್ಯೋಗ, ಹೆಣ್ಮಕ್ಳಿಗೆ ಉದ್ಯೋಗ ಕೊಡಿಸ್ಬೇಕಂತ ಈ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದೀವಿ, ಒಂದು ಪ್ಲಾನಿಂಗ್ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಈಗ ನೋಡ್ರಿ ಹಳ್ಳಿಯಲ್ಲಿ ಏನಪ್ಪಾ ಅಂದ್ರೆ ಬಡವರು ಇರ್ತಾರೆ, ಅವ್ರಿಗೆ ಒಳ್ಳೆ ಫುಡ್ ಅಂದ್ರೆ ನಿಮ್ಗೆ ಆರ್ಗ್ಯಾನಿಕ್ ಅಂತಂದ್ರೆ ರೊಕ್ಕ ಜಾಸ್ತಿ ತೊಂದರಲ್ರಿ. ನಾವು ಚಲೋ ಬೆಳೆದು ಆರ್ಗ್ಯಾನಿಕ್ ಬಹಳ ಕಡಿಮೆ ರೇಟ್ ಅಲ್ಲಿ, ಅಂದ್ರೆ ನೀವು ಆಕ್ಚುಲಿ ರೈತಾಪಿ ವರ್ಗಕ್ಕೆ ಒತ್ತು ಕೊಡ್ತಾ ಇದ್ದೀರಾ. ಸಾವಯವ ಊಟ, ಸಾವಯವ ಅಡಿಗೆ, ಸಾವಯವ ಗೊಬ್ಬರ, ಇದನ್ನ ಏನಪ್ಪಾ ಅಂದ್ರೆ ನಾವೇನಪ್ಪ ಮಾಡ್ಬೇಕಂತ ನಮ್ದು ವಿಚಾರ ಇಟ್ಕೊಂಡು ಒಂದು ಅಂಗಡಿ ಮಾಡಿಕೊಟ್ಟು, ಯಾರಿಗ ಅನಾಥಾಶ್ರಮ ಇದ್ರೆ, ಯಾರಾದ್ರೂ ಇದ್ದಿದ್ರೆ, ವಯಸ್ಸಿಗೆ ಬಂದಿತ್ತಂದ್ರೆ, ಕೆಲಸ ಇರ್ಲಿಕ್ಕಂದ್ರೆ ಅವ್ರ ಕಡೆಯಿಂದ ನಮ್ಮ ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಲೋನ್ ಕೊಡ್ತೀವಿ. ಅವ್ರಿಗೆ ಏನಪ್ಪಾ ಅಂದ್ರೆ ನಮ್ಮ ಕಡೆ ಬೆಳೆದ ಏನಪ್ಪಾ ಅಂದ್ರೆ ಮೆಟಲ್ ಅಂಗಡಿ ತೆಗೆದುಕೊಂಡು ಕೊಡ್ತೀವಿ. ಅವ್ರ ಜೀವನ ನಡೀತದೆ. ದಿವಸ ಪಿಗ್ಮಿ ಕಡೆ ಅಂತ ಹೋರಾಯ್ತು. ಈ ರೊಟೇಷನ್ ನಮ್ದು ಪ್ಲಾನಿಂಗ್ ಎಲ್ಲ ನಡೀತಾ ಇದೆ. ಮುಖ್ಯ ವಿಚಾರಕ್ಕೆ ಹೇಳಿ. ಓಕೆ, ನೀವು ನಿಜವಾಗ್ಲೂ ಹೆಮ್ಮೆ ಅನಿಸ್ತು, ಇಷ್ಟೆಲ್ಲ ಗೋಶಾಲೆ ಮಾಡಿದ್ರಿ, ಜೊತೆಗೆ ಸ್ಕೈವೇ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾಡಿದ್ರಿ, ಅದು 0% ಬಡ್ಡಿ ದರದಲ್ಲಿ ಸಾಲ ಕೊಡ್ತೀರಿ. ಇಟ್ಸ್ ಎಲ್ಲ ಕೌಂಟ್. ಇದು ಒಂದು ಒಳ್ಳೆ ಬೆನಿಫಿಟ್. ಇದು ನೆಕ್ಸ್ಟ್ ಇಂದೆಲ್ಲ ನಾಳೆ ಸಿಗುತ್ತೆ ಆಸ್ ಪರ್ ನಿಮ್ಮ ಇದ್ರ ಪ್ರಕಾರ. ದ ಪಾಯಿಂಟ್ ಏನಂತಂದ್ರೆ, ಈಗ ಚುನಾವಣೆ ನಡೀತಾ ಇದೆ. ಸೊ ನಿನ್ನೆ ಎಷ್ಟೇ ಚುನಾವಣಾ ನಾಮಪತ್ರ ಹಿಂಪಡೆಯೋ ಒಂದು ಅವಕಾಶ ಇತ್ತು, ಅದನ್ನ ನೀವು ಪಡೆಯದೇನೆ ಸ್ವತಕ್ಕೆ ಮುಂದೆ ಹೆಜ್ಜೆ ಇಟ್ಟಿದ್ದೀರಿ. ಹೆಂಗೆ ಲೀಡ್ ಮಾಡ್ತೀರಿ ಸರ್ ನೀವು? ಇದು ಲೋಕಸಭಾ ಚುನಾವಣೆ. ನಾವ್ ಆಕ್ಚುಲಿ ಮೊದಲಿಂದ ಪಾಲಿಟಿಕ್ಸ್ ಮಾಡಿಲ್ಲ, ರಾಜಕಾರಣಕ್ಕೆ ಬಂದಿಲ್ಲ. ನಾವು ರಾಜಕಾರಣಕ್ಕೆ ತಲೆನೂಟಿಲ್ಲ. ಆದ್ರೆ ಈ ಸಿಸ್ಟಮ್ ಅನ್ನ ನೋಡಿದೀವಿ, ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಸಿಸ್ಟಮ್ ಅನ್ನ ನೋಡಿದ್ವಿ. ಅವ್ರು ಎಲ್ಲಾ ತರದ ಏನಪ್ಪಾ ಫ್ರೀ ಕೊಡೋದು, ಆನಂತರ ಹಿಂದಿದೆ ಏನಪ್ಪಾ ಅಂದ್ರೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಮುಸ್ಲಿಂ ಮಾಡೋದು ಅವ್ರ ಕೆಲಸ. ಬಿಜೆಪಿ ಏನಪ್ಪಾ ಅಂದ್ರೆ ಬರೇ ಒಂದು ಜಾತಿ ಅದನ್ನ ಹೇಳಿ ಇದನ್ನ ಹೇಳಿ, ಅವ್ರು ಹಂಗಿದೆ, ಮುಸ್ಲಿಮ್ಸ್ ಹಂಗಿದಾರೆ, ಹಿಂದೂ ಹಿಂಗಿದಾರೆ, ಇವ್ರು ಅದರೆ ಅಂತ ಹೇಳೋದು ಅವ್ರದ್ದು ಊಟ. ನಮ್ದು ಇಲ್ಲ. ಸಮಾಜಕ್ಕಾಗಿ ಏನಾದ್ರೂ ಒಂದು ಒಳ್ಳೇದು ಮಾಡ್ಬೇಕು ನಂದು ಆಕ್ಚುಲಿ ಆ ಉದ್ದೇಶದಿಂದ ನಿಂತಿದ್ದು. ಎರಡನೇದು, ಈಗೇನಪ್ಪ ಅಂದ್ರೆ ಈಗ MLA ಕಡೆ ಕೆಲಸ ಆಗ್ಬೇಕಂದ್ರೆ ನಾವು ಮನಿ ಮುಂದೆ ಅವ್ರು ಕಾಯ್ಬೇಕು. ಅದು ಮುಂದೆ ಆಗ್ಬಾರ್ದಾಗ. MP ಕಡೆ ಕೆಲಸ ಆಗ್ಬೇಕಂದ್ರೆ MP ಮನಿ ಮುಂದೆ ಹೋಗ್ಬೇಕು, ಇಂದಿರ್ಬೇಕು. ಅದು ಕೆಲಸ ಆಗ್ಬಾರ್ದು. ನಾವೇ ಅವ್ರ ಮನೆಗೆ ಹೋಗಿ. ಆಕ್ಚುಲಿ ಬೇರೆ ಔಟ್ ಆಫ್ ಕಂಟ್ರಿಯಲ್ಲಿ ಹೀಗಿದೆ, ನಿಮ್ ಮನಿಗೆ MLA ಒಂದು ಫೋನ್ ಮಾಡಿ ಒಂದು ಲೆಟರ್ ಹಾಕ್ಬಿಟ್ಟು ಸೀದಾ ಮನೆಗೆ ಹೋಗ್ತಾರೆ. MLA ಒಂದು ಮನೆಗೆ ಹೋಗಿ ಅವ್ರು ಆಗ್ಬಿಡ್ರಿ ದೇಶದಲ್ಲಿ ಅವ್ರದ್ದು ಏನು ಆ ಕಷ್ಟ ಏನಿದೆ ಅದನ್ನ ತಾವೇ ತಗೊಂಡ್ಬಂದು ಕೊಟ್ಟು ಕೆಲಸ ಮಾಡಿಸ್ತಾರೆ. ಇಲ್ಲಿ ಹಂಗಿಲ್ಲ. ನಮ್ಮ ಕಷ್ಟ ಇತ್ತಂದ್ರೆ ನಾವು MLA ಮನೆ ಮುಂದೆ ಇರ್ಬೇಕು, MP ಮನೆ ಮುಂದೆ ಇರ್ಬೇಕು, ಸ್ಟಾಫ್ನ ಇರಬೇಕು, ಇದು ಡಿಪಾರ್ಟ್ಮೆಂಟ್ ಇರಬೇಕು, ಮತ್ತೆ ಅಲಿಬೇಕು, ಮತ್ತೆ ಭ್ರಷ್ಟಾಚಾರ ಮೇಲೆ ಇಷ್ಟೆಲ್ಲ ಇದೆ. ಹಂಗಾಗಿ ಏನಪ್ಪ ಅಂದ್ರೆ ಏನಾದ್ರೂ ನಮಗೆ ಏನಾದ್ರೂ ಸಿಕ್ತಂದ್ರೆ ಇದನ್ನ ಯಾವ ರೀತಿಯಿಂದ ಚೇಂಜ್ ಮಾಡ್ಬೇಕಂದ್ರೆ ರೈತರಿಗೆ ಮತ್ತೆ ಯುವಕರಿಗೆ ಇದು ಏನಾದ್ರೂ ಮಾಡೋ ಒಂದು ಎಂಪ್ಲಾಯ್ಮೆಂಟ್ ಸಿಸ್ಟಮ್ ಮಾಡಬೇಕು. ರೈತರಿಗೆ ಏನಪ್ಪ ಗೊಬ್ಬರದ್ದು, ಆಮೇಲೆ ಏನಪ್ಪಾ ಅಂದ್ರೆ ಅವ್ರಿಗೆ ನೀರಿನ ಅಭಾವ ಆಗಲಾರ್ದಂಗೆ ನದಿ ಜೋಡಣೆ ಏನಿರ್ತಂದ್ರೆ ಮೇಲೆ ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವುದೇ ಬರಲಿ, ಆಕಸ್ಮಿಕ ನಾ ಬಂದೆ ಅಂದ್ರೆ ಬಿಜೆಪಿ ಬಂದ್ರು ನಾವು ಕೆಲಸ ತಗೊಂತೀವಿ, ಕಾಂಗ್ರೆಸ್ ಬಂದ್ರು ನಾವು ಕೆಲಸ ತಗೊಂತೀವಿ. ಏನಾದ್ರು ಮಾಡಿ ಒಂದ್ ಕೆಲಸ ತಗೊಂತೀವಿ. ನಾವು ಕಾಂಗ್ರೆಸ್ ಬರ್ಬೇಕು, ಬಿಜೆಪಿ ಬರ್ಬೇಕಂತಿಲ್ಲ. ಬಿಜೆಪಿ ಬಂದ್ರೆ ನಾವು ಅವ್ರ ಜೊತೆ ಜಗಾಡಿ ಗುದ್ದಾಡಿ ಅವ್ರ ಜೊತೆ ಹಠ ಮಾಡಿ ಅವ್ರ ಕಡೆಯಿಂದ ನಾವು ಕೆಲಸ. ಸರಿ, ರಾಜಕೀಯ ಮಾಡ್ಬೇಕಂತಂದ್ರೆ ಈಗ ಸಿದ್ಧಾಂತಗಳು ಮುಖ್ಯ ವೇದಿಕೆಯಲ್ಲಿ ಇರ್ಬೇಕಾಗುತ್ತೆ. ಅಂದ್ರೆ ಫ್ರಂಟ್ ವಿಷನ್ಸ್ ಬಂದ್ಬಿಟ್ಟು ಸಿದ್ಧಾಂತಗಳಿಗೆ ಬೆಲೆ ಕೊಡುತ್ತೆ. ಕಾಂಗ್ರೆಸ್ ಇರ್ಲಿ, ವೆದರ್ ಇಟ್ ಇಸ್ ಬಿಜೆಪಿ ಅಥವಾ ಯಾವುದೇ ಪಕ್ಷಗಳಿರಲಿ. ಹಾಗೆ ನಿಮ್ ಸಿದ್ಧಾಂತದ ನಿಲುವುಗಳು ಏನು? ಇದ್ರಲ್ಲಿ ನನಗೆ ಗೊಂದಲ ಸೃಷ್ಟಿ ಆದ, ಅದಕ್ಕೆ ಹೇಳಿದೆ. ಸಿದ್ಧಾಂತ ಅದೇ ಸಿದ್ಧಾಂತದ ಗೊಂದಲಗಳು ಬೇಕು. ಈಗ ಬಿಜೆಪಿದ ಒಂದು ಸಿದ್ಧಾಂತ ಇದೆ, ನೀವು ಹೇಳಿದ್ರಿ, ಕಾಂಗ್ರೆಸ್ ಒಂದು ಸಿದ್ಧಾಂತ ಇದೆ. ಈ ಎರಡರ ಮಧ್ಯನೂ ನಾನು ಇದ್ಕೊಂಡು ನನಗೆ ಯಾವುದೇ ಪಕ್ಷ ಬಂದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ, ನಮ್ ಜನರಿಗೆ ನಾನು ಮಾಡ್ತೀನಿ. ನಾನು ಅದೇ ನಿಮ್ ಸಿದ್ಧಾಂತದ ನಿಲುವು ಏನ್ ಗೊತ್ತಾಗಿ ಸರ್. ನಾವೀಗ ನೋಡಿ, ಯಾರೇ ಪ್ರಧಾನಮಂತ್ರಿ ಯಾರೇ ಆಗ್ಲಿ, ಗೌರ್ಮೆಂಟ್ ಯಾವ್ದೇ ಬರ್ಲಿ, ನಾವು ಒಳ್ಳೇದು ವಿಚಾರಗಳು ಅವ್ರ ಎದುರಿಗೆ ಇಟ್ಟಾಗೆ ಯಾರು ಕೆಟ್ಟರಲ್ಲ. ಬಿಜೆಪಿ ಕೆಟ್ಟರಲ್ಲ, ಕಾಂಗ್ರೆಸ್ ಅವರು ಕೆಟ್ಟರಲ್ಲ. ಅವ್ರೆಲ್ಲರೂ ಇದ್ದಿರ್ತದೆ. ಎಷ್ಟೋ ಒಂದು 50% ಏನಪ್ಪ ಬಿಜೆಪಿ ಕೆಟ್ಟಿರ್ಬೋದು, 50% ಏನಪ್ಪ ಅಂದ್ರೆ ಕಾಂಗ್ರೆಸ್ ಕೆಟ್ಟಿರ್ಬೋದು. ಅವ್ರಿಗೆ ಮಾನವೀಯತೆ ಅವ್ರಿಗೂ ಇದೆ. ನಾವೇನಾದ್ರೂ ಒಳ್ಳೇದನ್ನ ತಗೊಂಡೋಗಿ ಅವ್ರಿಗೆ ಪೀಡಿಸ್ತಾ ಇದ್ರೆ, ಸರ್ ಈ ಕೆಲಸ ಮಾಡಿದ್ರೆ ಇಷ್ಟು ಜನಕ್ಕೆ ಲೇಬರ್ ಇದಕ್ಕೆ ರೈತರಿಗೆ ಅನುಕೂಲ ಆಗ್ತದೆ, ಈ ಕೆಲಸ ಮಾಡಿದ್ರೆ ಇಷ್ಟು ಜನಕ್ಕೆ ಯುವಕರಿಗೆ ಕೆಲಸ ಸಿಗ್ತದೆ ಅಂತೇಳಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದಾಗ ಅವ್ರು ಯಾರಾದ್ರೂ ಒಪ್ಪೇ ಹೋಗ್ತಾರೆ. ಆಯ್ತು ಅಂತ ಈ ವಿಚಾರದಲ್ಲಿ ನಾವು ಮಾಡ್ತಾ ಇರೋದು. ನಾವು ಯಾರೇ ಜಾತಿ ಸೀಮಿತ ಏನಪ್ಪ ಅಂದ್ರೆ ನಾವು ರಾಜಕಾರಣ ಮಾಡ್ತಾ ಇಲ್ಲ.
ನಮ್ಮ ಜನಗಳ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಸರ್ ಮಾಡ್ತೀವಿ. ಇಷ್ಟೊಂದು ಜನ ಮತದಾರರಿದ್ದಾರೆ ಲೋಕಸಭಾ ಚುನಾವಣೆ, ಇಟ್ ಇಸ್ ನಾಟ್ ಎ ಸ್ಮಾಲೆಸ್ಟ್ ಎಲೆಕ್ಷನ್. ನನ್ನ ಅನಿಸಿಕೆ ನಿಮ್ಮನ್ನ ನೋಡಿದ್ರೆ ಒಬ್ಬ ಸಾಧಾರಣ ವ್ಯಕ್ತಿ ಒಂದೇನೋ ರಿಯಲ್ ಎಸ್ಟೇಟ್ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಅದ್ರ ಜೊತೆಗೆ ಗೋಶಾಲೆ ಮೇಂಟೈನ್ ಮಾಡ್ತಾ ಒಂದು ರೈತ ಪರ ವರ್ಗಕ್ಕೆ ಸೀಮಿತವಾದಂತವರು ಜಸ್ಟ್ ಗ್ರಾಮ ಪಂಚಾಯತಿ ಚುನಾವಣೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋ ಒಂದು ನಿಮ್ಮ ಲುಕ್ ಇದೆ. ಬಟ್ ನೀವು ಕೈ ಹಾಕಿರ್ತಕ್ಕಂಥದ್ದು ಹೆಬ್ಜೇನಿನ ಒಂದು ಗೂಡಿಗೆ, ಅಂದ್ರೆ ಅದು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನೀವು ನಾಮಿನೇಟ್ ಆಗಿದ್ರಿ, ಐ ಮೀನ್ ನಿಮ್ಮ ನಾಮಪತ್ರ ಸಲ್ಲಿಸಿದ್ರಿ. ನೀವು ಯಾಕೆ ಈಸಿಯಾಗಿ ತಗೋತಾ ಇದ್ರಿ? ಸೀರಿಯಸ್ ಆಗಿ ಯಾಕಿಲ್ಲ? ಯಾಕಂದ್ರೆ ಜನಗಳ ಮುಂದೆ ಸತ್ಯವನ್ನ ಹೇಳಬೇಕು. ನನ್ನ ಒಂದು ಮೂಲ ಪ್ರಶ್ನೆ ಏನಂತಂದ್ರೆ, ಸಾರಿ ಕರೀಂ ಪಾಷಾ ಸರ್ ಅವ್ರೆ, ಈಗ ಜನರು ವ್ಯಕ್ತಿಗಳನ್ನ ನೋಡಿ ಓಟ್ ಹಾಕೋರಿದ್ದಾರೆ, ಪಕ್ಷದ ಸಿದ್ಧಾಂತಗಳನ್ನ ನೋಡಿ ಮತ ಹಾಕೋರಿದ್ದಾರೆ, ಪಕ್ಷದ ಅಭ್ಯರ್ಥಿ ಮತ್ತು ಅಭ್ಯರ್ಥಿ ಪರ ಇರ್ತಕ್ಕಂಥ ಫಾಲೋವರ್ಸ್ ಗಳನ್ನ ನೋಡಿ ವೋಟ್ ಹಾಕೋರಿದ್ದಾರೆ. ಈ ಒಟ್ಟಾರೆ ಆಯ್ಕೆಗಳಲ್ಲಿ ನಮ್ಮ ಗಚ್ಚಿನ ಮನಿಯವರ ಫೋಕಸ್ ಯಾವುದರ ಕಡೆಗೆ? ಜನರಿಗೆ ಏನು ನೀವು ಯಾವ ರೀತಿ ಮತ ಕೇಳ್ತಾ ಇದ್ರಿ ಸರ್? ಅದನ್ನ ನಾನು ಕೇಳ ಸರ್. ಈಗ ನೋಡ್ರಿ, ಸಿಟಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯುವಕರಿಗೆ ಇವತ್ತು ಡಿಗ್ರಿ ಆಗಿದ್ದಾರೆ, ಆಮೇಲೆ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಎಜುಕೇಟ್ ಮಾಡಿದಾರೆ, ಅವ್ರು ಮನೇಲಿ ಕೂತಿದ್ದಾರೆ. ಹೌದೌದು, ಬಹಳ ಜನ ಕೂತ್ಕೊಂಡು ಅವ್ರಿಗೆ ಕೆಲಸ ಇಲ್ಲ. ಅವ್ರಿಗೆ ಕೆಲಸ ಕೊಡಿಸ್ಬೇಕಂದ್ರೆ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಿಸ್ಬೇಕು. ಎಲ್ಲಿ ಡ್ರೈ ಲ್ಯಾಂಡ್ ಇದೆ, ಎಲ್ಲಿ ಖರಾಬ್ ಲ್ಯಾಂಡ್ ಇದೆ, ಅದ್ರಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕಿ ಇವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸ್ಕೊಂಡು ಪ್ಲಾನ್ ಮಾಡಬೇಕು. ಈಗ ನಾನು ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ಎಷ್ಟೊಂದು ಫ್ಯಾಕ್ಟ್ರಿಗಳಿದೆ ಕೊಪ್ಪಳ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಎಲ್ಲಾ ಫ್ಯಾಕ್ಟ್ರಿಗಳಲ್ಲಿ ಸ್ಥಳೀಯರಿಗೆ ಎಷ್ಟು ಪರ್ಸೆಂಟ್ ಕೆಲಸ ಕೊಟ್ಟಿದ್ದಾರೆ ಇವರು? ಎಷ್ಟು ಪರ್ಸೆಂಟ್ ಮೀಸಲಿದೆ ಸರ್? ಹೇಳ್ತೀನಿ, ಬೇರೆ ಬೇರೆ ರಾಜ್ಯದವ್ರು ಕೆಲಸ ಮಾಡ್ತಾ ಇದಾರಲ್ವಾ? ಸೊ ಅಂದ್ರೆ ಅಲ್ಲಿ ಫುಲ್ಫಿಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀರಾ ನೀವೇನಾದ್ರೂ ಗೆದ್ರೆ? ಸರ್, ನಾನು ಗೆದ್ರೆ ಫಸ್ಟ್ ಆದ್ಯತೆ ನಮ್ಮ ಲೋಕಸಭೆ ಲೆಕ್ಕದ ಒಂದು ಸರೌಂಡಿಂಗ್ ಎಷ್ಟು ನಮ್ದು ಬರ್ತದೆ ಆ ಅಷ್ಟ್ರಿಗೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದಾವ ಫಸ್ಟ್ ನಮ್ಮ ಆದ್ಯತೆ ಕರ್ನಾಟಕದವ್ರಿಗೆ ಕೊಡಿಸ್ಬೇಕು. ಅದನ್ನ ಕೊಡಿಸ್ತೀವಿ. ಬಂದ್ರೆ ನಿಮಗೆ ಹಿಂಗ್ ಮಾಡ್ತೀವಿ, ರೋಡ್ ಸರಿ ರೋಡ್ ಮಾಡ್ತೀವಿ. ಆಮೇಲೆ ನಿಮಗೆ ಏನಪ್ಪ ಗೊಬ್ಬರದ ರೈತರಿಗೆ ಏನಪ್ಪ ಅಂದ್ರೆ ಗೊಬ್ಬರದು ನೀರಿಂದು ನೋಡಿ. ಈಗ ಒಂದು ಸಿಂಧನೂರಿಂದ ಏನಪ್ಪ ಕೆಲವು ಜನ ನಮ್ದು ಮುಂಡ್ರಾಬಾದ್ ಡ್ಯಾಮ್ ಇಲ್ಲೇ ಇದೆ, ಕೆಲವು ಜನ ಏನಪ್ಪ ನೀರು ಹೋಗ್ತದೆ, ಇಲ್ಲಿಂದ ಆಂಧ್ರ ಜಾಸ್ತಿ ನೀರು ಹೋಗ್ತದೆ. ಮಳಿ ಬಂದಾಗ ಏನಪ್ಪಾ ಅಂತ ಹೇಳಿದ್ರೆ ನೀವು ಈಗ ಆಲ್ರೆಡಿ ಮೊದಲಾಗ ಏನಪ್ಪಾ ಅಂದ್ರೆ ನಿಮ್ದು ಬಾವಿ ಏನಪ್ಪಾ ಅಂದ್ರೆ ಮಾಡಿದ್ದಾರೆ, ಕೊಯ್ಲು ಮಾಡಿ ಅದಕ್ಕೆ ಗೌರ್ಮೆಂಟ್ ಇಂದ ಸಹಕಾರ ಬರ್ತದೆ. ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಬರೀ ಬೊಗಸ್ ಬಿಲ್ ಎತ್ತಾ ಇದಾರೆ. ಇದಕ್ಕೊಂದು ಟೀಮ್ ಮಾಡ್ಬೇಕು. ಏನಂತ ಹೇಳಿದ್ರೆ ನಮ್ಮ ಖರ್ಚಿಂದ ನಮ್ಮ ಸ್ವಂತದಿಂದ ಒಂದು ಟೀಮ್ ಮಾಡಿ ಎಲ್ಲಿ ಕೆಲಸ ಆಗ್ತಾ ಇದೆ ಅಲ್ಲಿ ಏನಪ್ಪಾ ಅಂದ್ರೆ ಜನ ಕಳಿಸಿ ಕರೆಕ್ಟ್ ಆಗ್ತದೋ ಇಲ್ಲ, ನಮ್ಮ ಇಂಟೆನ್ಷನ್ ಕರೆಕ್ಟ್ ಆಗ್ತದೋ ಇಲ್ಲೋ ಅದನ್ನ ನೋಡಿ ಆಮೇಲೆ ಮಳೆಗಾಲದಲ್ಲಿ ಬಂದಾಗ ನೀರು ತುಂಬಿಸೋ ಕೆಲಸಗಳನ್ನ ಮಾಡ್ಬೇಕು. ಅವಾಗ ಏನಾಗ್ತದೆ, ರೈತರಿಗೆ ನೀರಿಂದ ಅಭಾವ ಸ್ವಲ್ಪ ಕಡಿಮೆ ಆಗ್ತದೆ, ಹೊಲ ಬೆಳೆಗಳು ಸರಿ ಬೆಳೀತದೆ, ಆಮೇಲೆ ನಮ್ದು ಕರ್ನಾಟಕ ಇಂಪ್ರೂವ್ಮೆಂಟ್ ಚಾನ್ಸ್ ಆಗ್ತದೆ. ಅಲ್ಲ ಸರ್, ಇವಾಗ ನನ್ನ ಪ್ರಶ್ನೆ ಏನಂತಂದ್ರೆ ನಿಮ್ಗೆ ಸ್ವಲ್ಪ ನೀರು ಕುಡಿಸ್ತಾ ಇದ್ರಿ, ಕುಡಿಸಿ ಬಿಸಿಲಲ್ಲಿ ಪಾಪ ನೀರ, ನಾವು ಮನುಷ್ಯರಾದ್ರೆ ನೀರಡಿಕಾದ್ರೆ ನೀರು ಅಂತ ಕೇಳ್ತೀವಿ, ಪಾಪ ದನಕರುಗಳು ಹೆಂಗ್ ಕೇಳ್ತಾರೆ, ಕುಡಿಸಿ. ಎಸ್ ಕರೀಂ ಪಾಷಾ ಸರ್, ಏನಂದ್ರೆ ನೆಕ್ಸ್ಟ್ ನಮ್ಮ ಪ್ರಶ್ನೆ ಏನಂತಂದ್ರೆ, ಈಗ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಕಣದಲ್ಲಿ, ಅವ್ರಿಗೆ ಶಾಸಕರಿದ್ದಾರೆ, ಅವ್ರ ಸ್ವಂತ ಬ್ರದರು, ಹ್ಯಾಟ್ರಿಕ್ ಶಾಸಕರು, ಸಚಿವರುಗಳಿದ್ದಾರೆ, ಅನ್ನರಾಮಯ್ಯ ಮುಖ್ಯಮಂತ್ರಿ ಅವರ ಸಪೋರ್ಟ್ ಇದೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರೋದಾದ್ರೆ ನರೇಂದ್ರ ಮೋದಿಜಿಯವರ ಕೃಪಾ ಕಟಾಕ್ಷ ಇದೆ, ಸಹಕಾರ ಇದೆ. ಈಗ ನಿಮ್ಮ ವಿಚಾರಕ್ಕೆ ಬಂದ್ರೆ ನಿಮಗೆ ಬೆಂಬಲ ಯಾರು, ನಿಮಗೆ ಸಪೋರ್ಟ್ ಯಾರಿದ್ದಾರೆ ಸರ್? ಸರ್, ಈಗ ನೀವಾಗೆ ನುಡ್ಕೊಂತ ಬಂದು ಎಲ್ಲೇ ಕೇಳಿದ್ರಿ ಹುಡ್ಕೊಂತ ನೀವು ಬಂದಿದ್ದೀವಿ. ಈಗ ಇದ್ರಂಗೆ ಏನಪ್ಪಾ ಅಂದ್ರೆ ಜನಗಳು ಏನಪ್ಪಾ ಅಂದ್ರೆ ನಮ್ಗೆ ಯಾರು ಸಪೋರ್ಟ್ ಬೇಕಾಗಿಲ್ಲ. ನಾನು ಕಾಂಗ್ರೆಸ್ ಬೇಡ, ನಾ ಬಿಜೆಪಿ ಬೇಡ, ಜನಗಳ ಸಪೋರ್ಟ್ ಇದ್ರೆ ನಾವು ಏನಾದ್ರು ಮಾಡ್ಬೋದು. ಅವ್ರ ಜುಟ್ಟನ್ನು ಇನ್ನೊಬ್ರಿಗೆ ಕೊಟ್ಟಿದ್ರು ಅವರು, ಅಂದ್ರೆ ಅರ್ಥ ಆಗ್ಲಿಲ್ಲ. ಈಗ ನೋಡ್ರಿ, ಓಟ್ ಇನ್ನೊಬ್ರಿಗೆ ಹಾಕಿ ಕೊಟ್ಟು ಅವ್ರು ಹೇಳ್ದಂಗೆ ಅವ್ರ ಗುಲಾಮರು ಅವ್ರಾಗಿದ್ದಾರೆ. ಈಗ ನಮ್ಗೆ ಹಾಕಿದ್ರೆ ಅವ್ರ ಗುಲಾಮ್ ನಾವ್ ಆಗ್ತೀವಿ. ಸೊ ಅಂದ್ರೆ ಜನರೇ ಸರಿಯಾದ ನಿರ್ಧಾರ ತಗೊಂಡು ಯಾರಿಗೆ ಮತ ಹಾಕ್ಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿ ಹಾಕಿದ್ರೆ ಆಮೇಲೆ ನಾವ್ ಆಗ್ತೀವಿ. ಹಂಗೆ ಯಾರ ಕೈ ಇಲ್ರಿ, ಅಂತಿಮ ತೀರ್ಮಾನ ಜನಗಳ ಹಾಕ. ಇಷ್ಟು ಪ್ರಬುದ್ಧತೆ ಇರ್ತಕ್ಕಂಥ ನೀವು ಯಾಕೆ ಇನ್ನು ಜನರ ಮುಂದೆ ಬರ್ತಾ ಇಲ್ಲ? ಹೋಗ್ತಾ ಇದೀವಿ ಸರ್, ಹೋಗ್ತಾ ಇದೀವಿ, ಹೇಳ್ತಾ ಇದೀವಿ. ಈಗ ನೋಡಿ, ಈಗ ಕೆಲವು ಜನ ಆ ಲೆವೆಲ್ಗೆ ಕಾಂಗ್ರೆಸ್ ಅಂಡ್ ಬಿಜೆಪಿ ಮಾಡೋ ಲೆವೆಲ್ಗೆ ನಾವು ಬೆಳೆದಿಲ್ಲ. ಅಷ್ಟು ದೊಡ್ಡಾಗಿ ಫ್ಯಾಕ್ಟ್ರಿ ನಮ್ದು ಎಷ್ಟಿದೆ, ನಾವು ಸ್ವಂತ ಕಷ್ಟಪಟ್ಟು ದುಡ್ದ ಅಮೌಂಟ್ ಅಲ್ಲಿ ಏನೋ ಒಂದು ಜನಗಳ ಸಹಾಯ ಆಯ್ತಪ್ಪ ಅಂತ ಹೇಳಿದ್ರೆ ನಾವ್ ಏನಾದ್ರು ಮಾಡ್ಬೋದು ಅಂತ ಹೇಳಿ ನಾವು ಮನೆಗೆ ಹೋಗಿ ಹೇಳ್ತಾ ಇದೀವಿ, ಫೋನ್ ಮಾಡ್ತಾ ಇದೀವಿ, ವಾಟ್ಸ್ಆಪ್ ಮುಖಾಂತರ ಹೇಳ್ತಾ ಇದೀವಿ. ನನ್ನ ಫಾಲೋವರ್ಸ್ ಎಲ್ಲ ಅದಾರೆ, ಬಹಳ ಜನ ಅದಾರೆ. ಅವರೆಲ್ಲ ಏನಪ್ಪ ಮನೆ ಹೋಗಿ ಭೇಟಿ ಆಗ್ತಿದಾರೆ. ನಾವು ಯಾವ್ದೇ ಕಾರಣಕ್ಕೂ ನಾವು ನಿಮಗೆ ದುಡ್ಡು ಕೊಡೋದಕ್ಕೆ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ. ನೀವೇನಪ್ಪ ಅಂತೇಳಿ ನಮ್ಮ ಪಾರ್ಟಿಗೆ ಮಾಡಿ ಅಂತ ಕೆಲಸ ನಡೆದಿದೆ. ಜನ ನೋಡ್ತಿದಾರೆ ನಾವ್ ಏನ್ ಮಾಡ್ತಾ ಇದೀವಿ, ನೀವು ನೋಡ್ತಿದ್ದೀರಿ. ಕೊಡದೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ನಿಜ ಗ್ರೇಟ್.
ಜನಗಳು ಏನ್ ಸರ ಆಯುಷಕ್ಕೆ ಯಾರು ದುಡ್ಡು ಯಾರು ಇಷ್ಟಪಡೋದಿಲ್ಲ. ಬಟ್ ಅದು ಇವ್ರಾಗ ಕೊಟ್ಟು ಬರ್ತಾರೆ ದುಡ್ಡು, ನಮಗೆ ಇಷ್ಟದ ಓಟು ಕೊಡ್ರಿ ಅಂತೇಳಿ. ಜನಗಳು ನೋಡ್ತಾರೆ ಸರ್ ಯಾರು ಎಲ್ಲಿಂದ ದುಡ್ಡು ಬಂತು, ಬಿಜೆಪಿ ಎಲ್ಲಿಂದ ಕೊಡ್ತಾರೆ, ಕಾಂಗ್ರೆಸ್ ಇಂದ ಕೊಡ್ತಾರೆ ನೋಡ್ತಾ ಇದಾರೆ. ನಾವ್ ಎಲ್ಲಿಂದ ಹೇಳ್ತಾ ಇದೀವಿ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಸರ್, ನಾವು ನಮ್ಮ ಕಡೆ ₹1 ನಾವು ಕೊಡೋಕೆ ಆಗೋದಿಲ್ಲ. ನೀವು ನಮಗೆ ಕೊಡ್ತಾರೆ ಭಿಕ್ಷೆ, ಓಟಿನ ಭಿಕ್ಷೆ ಕೊಡಿ, ನಿಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೊರಗಡೆ ತರ್ತಾ ಇದೀವಿ. ಅದನ್ನ ನೋಡಿ ನೀವು ಕೊಟ್ಟರೆ ಬಂದ್ರೆ ಮುಗಿತು, ಜನಗಳೇ ಅಂತಿಮ ತೀರ್ಮಾನ ಬೇಕಾದ್ರೆ ಆಗೋದು. ಇದು ನಮ್ದು ನಿಜ ಹೇಳಿಕೆ, ಸರಿಯಾದ ಹೇಳಿಕೆಯನ್ನ ಕೊಟ್ಟಿದ್ದೀರಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ರೀತಿ ಕನಸನ್ನ ಕಂಡು ಸಂವಿಧಾನವನ್ನು ರಚಿಸಿದ್ರು, ಸೊ ಆ ಆಧಾರದ ಮೇಲೆ ಜನರು ತಮ್ಮ ಅಮೂಲ್ಯವಾದ ಮತ, ಯಾಕಂದ್ರೆ ಇರ್ತಕ್ಕಂತ ಒಂದು ಪವರ್ ಏನಿದೆ ಆ ಮತ, ಅದನ್ನ ಎಚ್ಚೆತ್ಕೊಂಡು ಅರ್ಥಕೊಂಡು ಸರಿಯಾದ ವ್ಯಕ್ತಿಗಳಿಗೆ ಹಾಕಿದ್ದೆ ಆದ್ರೆ ಸರಿಯಾದ ವ್ಯಕ್ತಿ, ಸರಿಯಾದ ಆಡಳಿತ ಸಿಗುತ್ತೆ ಅಂತ ಹೇಳಿದ್ರಿ ಸರ್. ಒಂದು ಸಾರಿ, ನೀವು ಅದ್ರಲ್ಲಿ ಬೇರೆ ಕೆಲಸದಲ್ಲಿದ್ದೀರಿ, ತೊಂದರೆ ಕೊಡ್ತಾ ಇದ್ದೀರಿ. ಫೈನಲ್ ಸರ್, ನಮ್ಗೆ ಸಮಯ ಕೊಟ್ಟಿದ್ರಿ. ಫೈನಲ್ ಕ್ವಶನ್ಸ್, ಫೈನಲ್ ನಿಮಗೆ ಸರ್, ನೀವು ಗೆಲ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕಣದಲ್ಲಿ ನಿಂತ್ಕೊಂಡ್ ಬಿಟ್ಟಿದ್ದೀರಿ. ಎಸ್ ಸರ್, 18-18.5 ಲಕ್ಷ ಜನ ಮತದಾರರು ಇದ್ದಾರೆ ಈ ಕೊಪ್ಪಳ ಸಂಖ್ಯೆ 8ರ ಲೋಕಸಭಾ ಚುನಾವಣೆ ವ್ಯಾಪ್ತಿ. ಹೌದಾ ಸರ್? ನಿಮ್ದು ನೀವು ಹೇಳಿದಾಗ ಮೈನಾರಿಟಿ ಅಂದ್ರೆ ಅಲ್ಪಸಂಖ್ಯಾತರ ಘಟಕಕ್ಕೆ ಸಂಬಂಧಪಟ್ಟಂತವರು ಆಲ್ಮೋಸ್ಟ್ ಸರ್, ಬರೀ ನಿಮ್ಮ ಕಮ್ಯುನಿಟಿ ಅಲ್ಲದೆ ಈ ಬೇರೆ ಜಾತಿ ಧರ್ಮಗಳನ್ನ ನಾವು ಸಂಕೋಲೆಯಾಗಿ ಒಟ್ಟುಗೂಡಿ ಹಿಡ್ಕೊಂಡು ನಾವು ಯೋಚನೆ ಮಾಡಿ ಹೇಳೋದಾದ್ರೆ ಎಷ್ಟು ಅಂತರದ ಮತಗಳನ್ನ, ಎಷ್ಟು ಮತಗಳನ್ನ ನೀವು ತಗೋಬಹುದು ಸರ್? ನಿಮ್ಗಿರ್ತಕ್ಕಂಥ ಒಂದು ಸರ್ ಎಷ್ಟು ಮತ ಇದನ್ನ ತಗೋಬೋದಂತಲ್ಲ, ಎಷ್ಟು ಮತ ಅಂತರಿಂದ ನಾವು ಗೆಲ್ಲಬಹುದು ಅಂತಂದ್ರೆ ಮಿನಿಮಮ್ ಅಂದ್ರೆ 20,000-25,000 ಅಂತರಿಂದ ನಾವು ಗೆಲ್ಬಹುದು ಅಂತ ನಂದು ಒಂದು ಕಾನ್ಫಿಡೆನ್ಸ್. ಅಷ್ಟೊಂದು? ಹೌದು. ಆಮೇಲೆ ನಂದು ಏನಪ್ಪಾ ಅಂದ್ರೆ ಚಿಹ್ನೆ ಹಡಗು. ಇದು ಮುಳುಗೋ ಹಡಗು ಅಲ್ಲ, ಇದು ಆಲ್ರೆಡಿ ಮುಳುಗಿಸಿದ್ರೆ ಏನಪ್ಪಾ ಅಂದ್ರೆ ಅವ್ರು ತೊಗೊಂಬಂದ್ ದಂಡಿಗೆ ಹಚ್ಚೋದ್ರೆ ನಮ್ದು ಹಡಗು. ಹೌದಾ? ಯಾರು ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ದಿನ ಬರೀ ಹೇಳಿದರೆ ಹೋಗ್ತಾ ಬಿಟ್ಟು ಹೋಗ್ಬಿಟ್ಟಿದಾರೆ ಅವ್ರು. ಈಗ ಎಲ್ಲಾರು ತೊಗೊಂಬಂದು ನಮ್ಮ ಹಡಗದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಜನಾಂಗದ ಏನಪ್ಪಾ ಅಂದ್ರೆ ಹಡಗದಲ್ಲಿ ತುಂಬಾಕತ್ತೀವಿ. ಈಗ ಆಲ್ರೆಡಿ 50% ತುಂಬಿಟ್ಟಿದಾರೆ ಅಲ್ಲಿ. ಇನ್ನೂ ಒಂದು 50%, 20% ತುಂಬಿದ್ರೆ ಮುಗಿದೋಯ್ತು. ನಾವು 100% ಏನಪ್ಪಾ ಅಂದ್ರೆ ಬರ್ತೀವಿ ಅಂತ ಕಾತರದಿಂದ ನಾನು ನಿಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದು ಪಕ್ಕ ಇದು. ಆನಂತರ ನನಗೆಲ್ಲ ಸಪೋರ್ಟ್ ಇದ್ದರು, ಪೂರಾ ಹಿಂದೂ ಜನಾಂಗ ಸಪೋರ್ಟ್ ಇದೆ, ಮುಸ್ಲಿಂ ಜನಾಂಗ ಸಪೋರ್ಟ್ ಇದೆ, ಆನಂತರ ಏನಪ್ಪ SC/ST ಗಳು ಸಪೋರ್ಟ್ ಇದೆ, ಇಷ್ಟು ಆಮೇಲೆ ಕ್ರಿಶ್ಚಿಯನ್ ಸಪೋರ್ಟ್ ಇದೆ. ಎಲ್ಲರೂ ನನಗೆ ಬಂದು ಇಂತ ನಂತರ ಒಂದು ಫೋನ್ ಮಾಡಿ ನನಗೆ ಪರ್ಸನಲ್ ಆಗಿ ಮನೆಗೆ ಬಂದು ಭೇಟಿಯಾಗಿ ಹೇಳಿದಾರೆ, ಸರ್ ನೀವು ಒಳ್ಳೆ ಕೆಲಸ ಮಾಡಿದ್ರ, ನಾವು ನಿಮ್ಗೆ ಏನಪ್ಪ ಅಂದ್ರೆ ಎಷ್ಟಾಗ್ತದೆ ಅಷ್ಟು ನಾವು ನಿಮ್ಗೆ, ನಾವಲ್ದ ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನಿಮ್ ಬಗ್ಗೆ ಏನಪ್ಪ ಅಂದ್ರೆ ವಿಚಾರಗಳನ್ನು ಹೇಳಿ ಹಾಕ್ಸೋ ಜವಾಬ್ದಾರಿ ನನ್ನ ಅಂತೇಳಿ ತಗೊಂಡೆಲ್ಲ ಹೋಗಿದ್ದಾರೆ. ಎಷ್ಟು ಮಟ್ಟಿಗೆ ವರ್ಕ್ ಆಗ್ತದೆ ಒಟ್ಟು ಹೇಳಕ್ಕಾಗಲ್ಲ ಅಂತ ನನ್ನೊಂದು ಆಶೆ ಇದೆ. 99% ಆಸೆ ಇದೆ, 1% ಮಾತ್ರ ಏನಾದ್ರು ಆದ್ರೆ ದೇವ್ರ ಇಚ್ಛೆ. ಎಸ್, ಈಗ ಏನಾದ್ರು ಆದ್ರೆ ಅನ್ನೋ ಒಂದು ಬಿಟ್ಟ ಸ್ಥಳವನ್ನ ಒಂದ್ ಸಣ್ಣ ವಾಕ್ಯದಲ್ಲಿ ಹೇಳ್ಬಿಡ್ತೀನಿ ಸರ್. ಈಗ ನಿಮ್ಮ ಸಿಂಬಲ್ ಹಡಗು, ಈ ಹಡಗಿಗೆ ಈ ಮೊಳೆ ಹೊಡೆಯೋರು ಇದ್ದೇ ಇರ್ತಾರೆ ಅಲ್ವಾ, ಈ ಹೋಲ್ ಹಾಕೋರು ಇದ್ದೇ ಇರ್ತಾರೆ ಮುಳುಗ್ಬೇಕು ಅಂತ. ಸೊ ಅವ್ರನ್ನ ಹೆಂಗ್ ಮೇಂಟೈನ್ ಮಾಡ್ತೀರ ತಾವು ಸರ್? ಈಗ ನೋಡಿ, ಹಡಗಿಗೆ ಹೋಲ್ ಹಾಕೋರು ಇದಾರೆ, ಮೂಡಿಸೋರು ಇದಾರೆ, ಅದ್ರ ಮುಚ್ಚೋರು ನಮ್ ಕಡೆ ಇದಾರೆ. ಹೋಲ್ ಹಾಕಿದ ತಕ್ಷಣ ಮುಚ್ಚರು ಇದಾರೆ ನಮ್ ಕಡೆ. ಇವತ್ತು ನೀವು ಮಳಿ ಹೊಡೆದ್ರಂದ್ರೆ ಆ ಮಳಿ ಕಿತ್ತರು ಕೂಡ ನಮ್ ಕಡೆ ಇದಾರೆ. ಕಿತ್ತಿದ್ ಇಲ್ಲಿ ಹೊಡೆಯೋದಲ್ಲ, ಅಲ್ಲಿ ಹೊಡೆದಂತ ತೆಗೆದು ಹಾಕೋರು ಕೂಡ ನಮ್ ಕಡೆ ಇದಾರೆ. ಹೌದು, 101% ನಮ್ ಎಲ್ಲಾ ಜನಾಂಗ ಏನಪ್ಪ ನಮ್ಗೆ ಸಪೋರ್ಟ್ ಇದೆ. ನಾವ್ ಎಲ್ಲಾರ ಜೊತೆ ಬೆರೆತಿದೀವಿ, ಎಲ್ಲಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ನಾವು ಬಹಳ ಚಂದ ನಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾರ ಜೊತೆ ನಾವು ಕೂಡಿ ಏನಪ್ಪ ಅಂದ್ರೆ ಇಲ್ಲಿಗೆ ಬಂದಿದ್ದೀವಿ ನಾವು. ಇದು ಒಂದು ನಮ್ದು ಇದಿದೆ. ಆಗ್ಲಿ, ನಿಮ್ಮ ಗೋವುಗಳ ಸೇವೆ ಸಾಗ್ಲಿ. ನಮಗೆ ಈ ಕೆಲಸದಲ್ಲಿ ನಮಗೆ ಸಮಯ ಕೊಟ್ಟಿದ್ದೀರಿ, ನಿಮಗೆ ನಿಜಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ನೀವು ಇಷ್ಟೊತ್ತು ನೋಡಿದ್ರಿ ಕರೀಂ ಪಾಷಾ ಗಚ್ಚಿನ ಮನಿ ಅಂತಕ್ಕಂಥ ರೈತ ಪರವಾಗಿ ಕೆಲಸಗಳನ್ನು ಮಾಡಿಕೊಂಡು, ರಿಯಲ್ ಎಸ್ಟೇಟ್ ಮತ್ತು ಇನ್ನಿತರ ಬಿಸ್ನೆಸ್ಗಳನ್ನು ಮಾಡಿಕೊಂಡು, ಇನ್ನೊಂದು ಸ್ಕೈವೇ ಅಂತಕ್ಕಂಥ ಒಂದು ಕೋಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪಿಸ್ಕೊಂಡು ಕೊಪ್ಪಳದಲ್ಲಿ 0% ಬಡ್ಡಿ ದರದಲ್ಲಿ ಸಾಲವನ್ನ ಕೊಡೋದ್ರ ಜೊತೆಗೆ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಸೊ ನೋಡಿ, ನಮ್ಮ ಜೊತೆ ಮಾತಾಡ್ತಾನೆ ತಾವು ನಡೆಸಿರ್ತಕ್ಕಂಥ ಒಂದು ಗೋಶಾಲೆಯಲ್ಲಿ ಆ ಗೋವುಗಳಿಗೆ ಮೇವು, ಆ ಕಸ ಅಂತಕ್ಕಂಥದ್ದು, ನೀರು ಕೊಡ್ತಕ್ಕಂಥ ಮಾತಾಡ್ತಾನೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಸ್, ಕೆಲಸದಲ್ಲಿ ನಿರತಾಗಿರ್ತಕ್ಕಂಥ ವ್ಯಕ್ತಿಗೆ ಅಧಿಕಾರ ಕೊಟ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡೋದ್ರಲ್ಲಿ ಯಶಸ್ಸನ್ನ ಕಾಣಬಹುದು ಅಂತ ನಮ್ಮ ಒಲವನ್ನ ವ್ಯಕ್ತಪಡಿಸ್ತಾ ಇಷ್ಟೊತ್ತು ನೀವು ನೋಡಿದ್ರಿ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ B. ತೋಟಗೇರ್. ಧನ್ಯವಾದಗಳು.